ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಹಲ್ಗಾಮಲ್ಲಿ ಆದಂತಹ ಘಟನೆ ಇಡೀ ದೇಶದಲ್ಲೇ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ತಣ್ಣಗಾಗೋದೂ ಇಲ್ಲ. ಈ ನಡುವೆ ಹೊರಬೀಳ್ತಾ ಇರುವಂತಹ ಒಂದೊಂದು ಮಾಹಿತಿ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಬಾಲಿಶ ಅನ್ನಿಸ್ತಾ ಇದೆ. ಈ ನಡುವೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಉಗ್ರ ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗಿರೋದು. ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲಿ ತರಬೇತಿಯನ್ನ ಕೊಡಲಾಗಿದೆ. ತರಬೇತಿಯನ್ನ ಪಡೆದುಕೊಂಡು ಬಂದಿದ್ದ, ಪಾಕ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಆದಿಲ್ ಥೋಕರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡಿ, ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತ ವಿಚಾರ. ಇದನ್ನ ಹೇಳಬೇಕಾಗಿರುವಂತ ಪರಿಸ್ಥಿತಿ ಬರೋದೇ ಇಲ್ಲ. ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂತ ಪ್ರಮೇಯ ಬರೋದೇ ಇಲ್ಲ. ಯಾಕಂದ್ರೆ ಇಡೀ ವಿಶ್ವಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ. ಆದ್ರೂ ಕೂಡ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ, ಅಯ್ಯೋ ನಮ್ಗೇನು ಗೊತ್ತೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತೇಳಿ. ಇನ್ನು ಪಹಲ್ಗಾಮಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋಗಳು ಕೂಡ ಒಂದೊಂದು ವಿಚಾರವನ್ನ ಬಹಿರಂಗಪಡಿಸ್ತಾ ಇದೆ. ಇವತ್ತು ಆ ಜಿಪ್ ಲೈನ್ ಅಲ್ಲಿ ಹೋಗುವಂತ ಟೂರಿಸ್ಟ್ಗೆ ಒಬ್ಬ ಹಿಂದೆಗಡೆ ನಿಂತ್ಕೊಂಡು ಆತ ಹೆಲ್ಪ್ ಮಾಡ್ತಿರ್ತಾನೆ. ಆತನ ಕೆಲಸನೇ ಅದು. ಆದ್ರೆ ಆತ ನಡೆದುಕೊಂಡಂತ ರೀತಿ ನೀತಿ, ಆತನ ನಡವಳಿಕೆ ಅನುಮಾನವನ್ನ ಹುಟ್ಟು ಹಾಕುವಂತೆ ಮಾಡಿತ್ತು. ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ವಿಚಾರವಾಗಿ ಎನ್ಐಎ ಅಧಿಕಾರಿಗಳ ತಂಡದಿಂದ ತನಿಖೆ ನಡೀತಾ ಇದೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇರೋದು. ಬೈರಸರನ್ ಫಾರೆಸ್ಟ್ ನಲ್ಲಿ, ಪಹಲ್ಗಾಮ್ನ ಬೈರಸರನ್ ಫಾರೆಸ್ಟ್ ನಲ್ಲಿ ಎನ್ಐಎ ತನಿಖಾ ತಂಡ ಶೋಧವನ್ನು ನಡೆಸ್ತಾ ಇದೆ. ಆ ಶೋಧವನ್ನು ನಡೆಸಬೇಕಾದ್ರೆ ವಿಡಿಯೋಗ್ರಫಿ ಮಾಡಿಕೊಳ್ತಿದ್ದಾರೆ. ನೋಡಿ, ಇದು ಎನ್ಐಎ ತೀವ್ರ ತನಿಖೆಯನ್ನು ನಡೆಸ್ತಾ ಇದೆಯಲ್ಲ. ಜಿಪ್ ಲೈನ್ ಅಲ್ಲಿ ಆತ ಟ್ರೈನರ್ ಯಾರೊಬ್ಬ ಇದ್ನಲ್ಲ, ಟೂರಿಸ್ಟ್ ಗಳಿಗೆ ಗೈಡ್ ಮಾಡ್ತಿದ್ನಲ್ಲ, ಆತನನ್ನ ವಶದಲ್ಲಿಟ್ಟುಕೊಂಡು ಎನ್ಕ್ವೈರಿ ಮಾಡ್ತಿರುವಂತ ಎನ್ಐಎ ಇದೇ ಜಾಗದಲ್ಲಿ ಆತನನ್ನ ಇರಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳನ್ನ ಸುರಿಮಳೆಗೈತಿದ್ದಾರೆ. ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಈ ನಡುವೆ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದ್ದು, ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ದಾರೆ. ಕೂಡ ಇಂಚಿಂಚು ಕೂಡ ಹುಡುಕ್ತಾ ಹೋಗ್ತಾರೆ. ಅವರು ನಡೆದು ಬಂದಂತ ದಾರಿ, ಯಾವ ದಾರಿಯಲ್ಲಿ ಬಂದಿದ್ರು, ಯಾವ ದಾರಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆ ಪಹಲ್ಗಾಮ್ನಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ಉಗ್ರರು ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಆ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಸ್ಥಳ ಮಹಾಜರನ್ನ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಅದರ ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗ್ತಾ ಇದೆ. 6 ಪ್ರತ್ಯೇಕ ತಂಡಗಳಿಂದ ಎನ್ಐಎ ಈ ಒಂದು ಪರಿಶೀಲನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇದರ ನಡುವೆ ಈ ವಿಡಿಯೋವನ್ನು ನೋಡ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ಸಂಬಂಧಿಕರು ಅಂತ ಕಾಣುತ್ತೆ. ಆ ಜಿಪ್ ಲೈನ್ ಅಲ್ಲಿ ತಳ್ತಾನಲ್ವಾ,
ಹೆಲ್ಪರ್ ಅಂತ ಇರ್ತಾನಲ್ಲಿ. ಆತನ ಗೊತ್ತಿತ್ತು ಅಲ್ಲೇನೋ ಫೈರಿಂಗ್ ಆಗ್ತಾ ಇದೆ ಅಂತೇಳಿ. ಆತ ತಡಿಬೋದಿತ್ತಲ್ಲಿ, ತಡೆಯುವಂತ ಕೆಲಸ ಮಾಡಲಿಲ್ಲ. ಲಭ್ಯ ಆಗಿತ್ತು. ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ತಿಳಿದು ಬಂದಿರುವಂತ ವಿಚಾರ ಏನು ಅಂತ ಕೇಳಿದ್ರೆ, ಈಗ ಸ್ಥಳೀಯರ ನೆರವಿನಿಂದ ಈ ಭಯೋತ್ಪಾದಕರು ಪೇಲಂಗಾವ್ನ ಬೈಸ್ರಾಯ್ನಲ್ಲಿ ದಾಳಿಯನ್ನು ಮಾಡಿದ್ದಾರೆ. ದಾಳಿ ಪೂರ್ವ ನಿಯೋಜಿತವಾಗಿತ್ತು ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಫೊರೆನ್ಸಿಕ್ ಅಧಿಕಾರಿಗಳಿಂದ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಂಗ್ರಹಿಸಿರುವಂತ ಎನ್ಐಎ ಅಧಿಕಾರಿಗಳು ಈ ದಾಳಿಗೂ ಮುನ್ನ ಅವರು ಮಾಡಿದಂತ ತಯಾರಿಯ ಕುರಿತಾಗಿ ಈಗ ಡೀಟೇಲ್ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಸುಮಾರು ಈವರೆಗೂ ಕೂಡ ಸ್ಥಳೀಯ ಸುಮಾರು 4-5 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 4-5 ಜನರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಸಂಪೂರ್ಣವಾದಂತ ಈ ದಾಳಿಯ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಸ್ಥಳೀಯರ ನೆರವಿನಿಂದ ಸುಮಾರು 7 ಜನ ಪಾತಕಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ವಿಡಿಯೋ ಸಾಕ್ಷಿಗಳೇನ್ ಸಿಕ್ಕಿದಾವೆ ಅವು ಸಾರಿ ಹೇಳ್ತಾ ಇದೆ. ಈ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ನಿರಂತರವಾಗಿ ಈಗ ಸ್ಥಳ ಮಹಜರು ಮತ್ತೆ ಅಲ್ಲಿ ಅಧಿಕಾರಿಗಳಿಂದ FSL ಅಧಿಕಾರಿಗಳಿಂದ ತೆಗೆದುಕೊಂಡಂತ ಟೆಕ್ನಿಕಲ್ ಎವಿಡೆನ್ಸ್ ನ ಮೇಲೆ ಈಗ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಈಗ ತಿಳಿದಿರುವಂತ ವಿಚಾರ ಅಂತ ಕೇಳಿದ್ರೆ, ಸುಮಾರು 7 ಜನ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರಲ್ಲ, ಅದರಲ್ಲಿ 3 ಜನ ಪಾಕಿಸ್ತಾನದವರು ಹಾಗೆ 2 ಇಲ್ಲಿಯ ಸ್ಥಳೀಯರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವರೆಲ್ಲರೂ ಕೂಡ ಪಾಕಿಸ್ತಾನದಿಂದ ಕಾಲ್ನಡಿಗೆಯಲ್ಲಿ 22 ಕಿಲೋಮೀಟರ್ ಆ ಕಾಡಿನ ಮಾರ್ಗವಾಗಿ ನಡೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದರ ಜೊತೆಗೆ ಇವರು ಈ ಕೃತ್ಯವನ್ನ ಎಸಗುವುದಕ್ಕೆ ಸುಮಾರು 1 ತಿಂಗಳಿನಿಂದಲೂ ಕೂಡ ಇವರು ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಸಂಪೂರ್ಣವಾಗಿ ಚೀನಾದ ತಂತ್ರಜ್ಞಾನವನ್ನ ಬ್ಯಾನ್ ಮಾಡಿದೆ. ಆದ್ರೆ ಈ ಭಯೋತ್ಪಾದಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಚೀನಾದ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ದಾಳಿಗೆ ಹುವೈ ಅನ್ನೋ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಇವರು ದಾಳಿ ಮಾಡಿದ್ರು ಅಥವಾ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಇದೆಲ್ಲದರ ಜಾಡಿನ ಈಗ ಎನ್ಐಎ ಅಧಿಕಾರಿಗಳು ಬಿಡಿಸುತ್ತಿದ್ದಾರೆ. ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂತ ಬಲವಾದ ಸಾಕ್ಷಿ ಅಂತ ಹೇಳಿದ್ರೆ, ಅಲ್ಲಿ ಸ್ಥಳೀಯ ಒಬ್ಬ ಫೋಟೋಗ್ರಾಫರ್ ಆತ ದಾಳಿಯಾದಾಗ ಆತ ಮರದ ಮೇಲೆ ಹತ್ತಿಕೊಂಡು ಗಾಬರಿಯಾಗಿ ಮರದ ಮೇಲೆ ಹತ್ತಿಕೊಂಡು ಆತ ಸಂಪೂರ್ಣ ಘಟನೆಯ ಚಿತ್ರೀಕರಣವನ್ನ ಮಾಡಿದ. ಆ ಚಿತ್ರೀಕರಣದ ಸಾಕ್ಷಿ ಈಗ ಎನ್ಐಎ ಅಧಿಕಾರಿಗಳ ಬಳಿಗೆ ಲಭ್ಯ ಆಗಿದೆ. ಎನ್ಐಎ ಅಧಿಕಾರಿಗಳು ಇದರ ಆಧಾರದ ಮೇಲೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವಾಗ ಈ ಭಯೋತ್ಪಾದಕರು ಆರ್ಮಿ ಡ್ರೆಸ್ ನಲ್ಲಿ ಬಂದು ಇವರು ದಾಳಿಯನ್ನು ಮಾಡಿದ್ರು, ಇವರು ಮನ್ಸೋ ಇಚ್ಛೆ ಅಲ್ಲಿ ಗುಂಡಿನ ದಾಳಿಯನ್ನು ಮಾಡಿದ್ರು, AK-47 ಮತ್ತು M4 ರಿವಾಲ್ವರ್ ನಿಂದ ಇವರು ದಾಳಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಹೊರಗೆಡುತ್ತಾ ಇದ್ದಾರೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಈ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಕೆಲವು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಅದು ಈ ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯಕ್ಕೆ ಅಥವಾ ಈ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನದ ಒಬ್ಬ ಮಾಜಿ ಯೋಧ ಕೂಡ ಸಹಕಾರ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗೆ ಪಾಕಿಸ್ತಾನದಿಂದ ಈ ದಾಳಿಯ ಸಂಪೂರ್ಣವಾದಂತ ಕಂಟ್ರೋಲ್ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಮಾಹಿತಿ ಇದೆ. ಈಗ ಎನ್ಐಎ ಅಧಿಕಾರಿಗಳ ಎಲ್ಲ ಸಾಕ್ಷಿಯನ್ನ ಭಾರತ ಈಗ ಜಾಗತಿಕವಾಗಿ ಪಾಕಿಸ್ತಾನದ ಮುಖವಾಡವನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಈ ಎಲ್ಲ ದಾಖಲೆಗಳನ್ನ ತಲುಪಿಸುವ ಮೂಲಕ ಪಾಕಿಸ್ತಾನ ತೆರೆಮರೆಯಲ್ಲಿ ಹೇಗೆ ಭಯೋತ್ಪಾದಕ ಕೃತ್ಯಕ್ಕೆ ಸಹಕಾರ ಕೊಡ್ತಾ ಇದೆ ಅನ್ನೋದನ್ನ ಜಗಜ್ಜಾಹೀರು ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಎನ್ಐಎ ಅಧಿಕಾರಿಗಳ ತನಿಖೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಬೈಸರಾನ್ನಲ್ಲಿ ಆದಂತ ಭೀಕರ ಭಯೋತ್ಪಾದಕ ದಾಳಿಯ ಇಂಚಿಂಚು ದಾಖಲೆಗಳನ್ನ ಹಾಗೆ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇರುವಂತ ಎನ್ಐಎ ಅಧಿಕಾರಿಗಳು ಈ ದಾಳಿಯ ಹಿಂದಿದ್ದಂತಹ ಕೊಲೆ ಪಾತಕರನ್ನ ಹೆಡೆಮುರಿ ಕಟ್ಟೋದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಮುಖವಾಡವನ್ನು ಎನ್ಐಎ ಅಧಿಕಾರಿಗಳು ಬಯಲಿಗೆಳಿತಾ ಇದ್ದಾರೆ. ಜೊತೆಗೆ ಕೆಲವು ಸ್ಥಳೀಯರು ಇದರಲ್ಲಿ ಭಾಗಿಯಾದವರು ಅವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಅವರಿಂದ ಇದರ ಹಿಂದಿದ್ದಂತ ಕಿಂಗ್ ಪಿನ್ ಗಳ ಮಾಹಿತಿಯನ್ನ ಬಾಯ್ಬಿಡಿಸ್ತಾ ಇದ್ದಾರೆ. ಒಟ್ಟಾರೆ ಒಂದು ಕಡೆಯಲ್ಲಿ ಭಾರತ ಭಯೋತ್ಪಾದಕ ವಿರೋಧಿ ಏನಿತ್ತು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾದಂತ ಈ ನರಹಂತಕರನ್ನ ಬಗ್ಗು ಬಡಿಯುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ನ ಈ ದಾಳಿಯ ಮಾಸ್ಟರ್ ಮೈಂಡ್, ಈ ದಾಳಿ ಹಿಂದೆ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಆಗಿತ್ತು, ಯಾರ್ಯಾರಿದ್ರು, ಇದೆಲ್ಲದರ ತನಿಖೆಯನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾವು ಕೂಡ ಸ್ಥಳದಲ್ಲಿ ಇದ್ದು ಎನ್ಐಎ ಅಧಿಕಾರಿಗಳ ಸಂಪೂರ್ಣವಾದಂತಹ ತನಿಖೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ.
ಒಟ್ಟಾರೆ ಈ ನರಹಂತಕರನ್ನ ಒಬ್ಬರನ್ನು ಕೂಡ ಬಿಡದ ಎನ್ಐಎ ಅಧಿಕಾರಿಗಳು ಎಲ್ಲರನ್ನು ಕೂಡ ಗುರುತಿಸುವಂತ ಪ್ರಯತ್ನವನ್ನ ಈ ಹೊತ್ತಿಗೆ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.